ಶಾರ್ಕ್ ಟ್ಯಾಂಕ್ ನಲ್ಲಿ ಶಾರ್ಕ್ಸ್ ಮತ್ತೆ ಫೌಂಡರ್ಸ್ ವ್ಯಾಲ್ಯೂಯೇಷನ್ ಬಗ್ಗೆ ಯಾಕಷ್ಟೊಂದು ಫೈಟ್ ಮಾಡ್ತಿರ್ತಾರೆ. ಸೊ ಬನ್ನಿ ನಾನು ಇವತ್ತು ನಿಮಗೆ ಈ ಒಂದು ವ್ಯಾಲ್ಯೂಯೇಷನ್ ಗೇಮ್ ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ಫಸ್ಟ್ ಗೆ ಈ ಒಂದು ವ್ಯಾಲ್ಯೂಯೇಷನ್ ಅಂದ್ರೆ ಏನು ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಒಂದು ಕಂಪನಿಯ ಟೋಟಲ್ ವ್ಯಾಲ್ಯೂ ಎಷ್ಟಿದೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಫೌಂಡರ್ ಹೇಳ್ತಾರೆ 1 crore ಇನ್ವೆಸ್ಟ್ಮೆಂಟ್ ಗೆ 1% ಇಕ್ವಿಟಿ ಕೊಡ್ತೀನಿ ಅಂತ. ಇದರ ಅರ್ಥ ಏನಂದ್ರೆ ಅವ್ರ ಕಂಪನಿಲಿ 1% ಇಕ್ವಿಟಿಗೆ 1 crore ವ್ಯಾಲ್ಯೂ ಇದೆ ಅಂತ ಅರ್ಥ. ಸೊ 1% ಗೆ 1 crore ಆದ್ರೆ 100% ಗೆ 100 crore ಆಗುತ್ತೆ. ಸೊ ಇದೇ 100 ಕೋಟಿ ಆ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಡೌಟ್ ಇದೆ ಅಂದ್ರೆ ಇವಾಗ ನಾನು ನೆಕ್ಸ್ಟ್ ಹೇಳೋ ಪಾರ್ಟ್ ನ ಸ್ವಲ್ಪ ಗಮನ ಇಟ್ಕೇಳಿ. ಒಂದು ಎಂಟೈರ್ ಕಂಪನಿಯಲ್ಲಿ 100% ಇಕ್ವಿಟಿ ಇರುತ್ತೆ ಅಂಡ್ ನಾವು ಇದನ್ನ 100 ಪೀಸಸ್ ಗಳಾಗಿ ಡಿವೈಡ್ ಮಾಡಿದೀವಿ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಫೌಂಡರ್ ಹೇಳ್ತಾ ಇದ್ದಾರೆ 1% ಗೆ 1 crore ಅಂತ. ಇದರ ಅರ್ಥ ಏನಂದ್ರೆ ಆ 100 ಪೀಸಸ್ ಗಳಲ್ಲಿ 1 ಪೀಸ್ ನ ವ್ಯಾಲ್ಯೂ ಬಂದ್ಬಿಟ್ಟು 1 crore ಅಂತ. ಸೊ 1 ಪೀಸ್ ನ ವ್ಯಾಲ್ಯೂ 1 crore ಆದ್ರೆ 100 ಪೀಸಸ್ ನ ವ್ಯಾಲ್ಯೂ ಬಂದ್ಬಿಟ್ಟು 100 ಕೋಟಿ ಆಗುತ್ತೆ. ಸೊ ಅದೇ 100 ಕೋಟಿ ಆ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಇಲ್ಲಿ ಫೌಂಡರ್ 1% ಇಕ್ವಿಟಿ ಕೊಡ್ತಾ ಇದ್ದಾರೆ ಅಂಡ್ ಇನ್ವೆಸ್ಟರ್ಸ್ 1 crore ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ವ್ಯಾಲ್ಯೂಯೇಷನ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ ಇನ್ವೆಸ್ಟರ್ ಎಷ್ಟು ಅಮೌಂಟ್ ನ ಇನ್ವೆಸ್ಟ್ ಮಾಡಿದಾನೆ ಅನ್ನೋದನ್ನ ಇಂಟು 100 ಮಾಡಿಬಿಟ್ಟು ಆ ಒಂದು ಇನ್ವೆಸ್ಟ್ಮೆಂಟ್ ಗೆ ಅವನಿಗೆ ಎಷ್ಟು % ಇಕ್ವಿಟಿ ಸಿಗುತ್ತೆ ಅನ್ನೋದನ್ನ ಡಿವೈಡ್ ಮಾಡಿ ನೋಡಿದ್ರೆ ಅವಾಗ ನಮಗೆ ಆ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಇನ್ವೆಸ್ಟರ್ 1 crore rupees ಕೊಟ್ಬಿಟ್ಟು 1% ಇಕ್ವಿಟಿನ ಬೈ ಮಾಡಿದಾನೆ ಅಂದ್ರೆ ಅವಾಗ ಆ ಒಂದು ಕಂಪನಿಯ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು 100 crore ಆಗಿರುತ್ತೆ. ಸೊ ಇನ್ನು ಶಾರ್ಕ್ ಟ್ಯಾಂಕ್ ಅಲ್ಲಿ ಶಾರ್ಕ್ಸ್ ಎಲ್ಲ ಈ ವ್ಯಾಲ್ಯೂಯೇಷನ್ ಕಡಿಮೆ ಮಾಡೋದಕ್ಕೆ ಏನಕ್ಕೋಸ್ಕರ ಟ್ರೈ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ.